So, hi, hello, and welcome back to my YouTube channel. Got to produce diamonds the booth. ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರೋ ಹಾಗೆ ಇವತ್ತಿನ ಬ್ಲಾಗ್ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ನಾನು ಹೋಗ್ತಿರೋದು ಇಸ್ಕಾನ್ಗೆ. ಆಲ್ರೆಡಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ನೀವು ನನ್ನ ಎಲ್ಲ ಬ್ಲಾಗ್ಸಲ್ಲೂ ನೋಡಿರ್ಬೋದು. ನಾನು ಯೂಶಲಿ ಲೇಟೇ ಮಾಡೋದು, ಮತ್ತೆ ಬಂದು ಇಲ್ಲಿ ಬಾಯ್ ಬಡ್ಕೊಳ್ಳೋದು ಲೇಟ್ ಆಗಿದೆ ಅಂತ. ಸೊ ಎಸ್, ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಇವಾಗ ಹೊರಡಬೇಕು. ನಾನು ಮತ್ತೆ ನನ್ನ ಫ್ರೆಂಡ್ ಹೋಗ್ತಾ ಇರೋದು. ಇವಾಗ ಆಲ್ಮೋಸ್ಟ್ 12 o'clock ಆಗಿದೆ. ನೋಡೋಣ, ಐ ಆಮ್ ಆಲ್ ರೆಡಿ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ರೀಚ್ ಆಗಿ ಐ ಕಂಟಿನ್ಯೂ ದ ವ್ಲಾಗ್. ಸೊ ಲೆಟ್ಸ್ ನಾಟ್ get even more late. So I'll meet you there in the temple. Bye. So yes, ಇನ್ನೊಂದು ಏನು ವಿಷಯ ಅಂದರೆ, ಬಿಫೋರ್ ಐ ಲೀವ್ ಐ ಜಸ್ಟ್ ವಾಂಟ್ ಟು ಟೆಲ್ ಏನಂದರೆ, ಇವತ್ತು ನಮ್ಮ ಮಮ್ಮಿ ಬರ್ತ್ಡೇ. ಐ ನೋ ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಬರುತ್ತೆ. ಒಬ್ವಿಯಸ್ಲಿ ಏನು ಇವತ್ತೇ ಅಂದರೆ ನಾನು ಇವತ್ತೇ ಅಪ್ಲೋಡ್ ಮಾಡಿರಲ್ಲ. ಬಟ್ ಸ್ಟಿಲ್ ಇವತ್ತಿನ ದೇವ್ರ ಪೂಜೆ ಇರ್ಬೋದು, ಇವತ್ತು ದೇವಸ್ಥಾನದ ವಿಸಿಟ್ ಇರ್ಬೋದು, ಎಲ್ಲ ನಮ್ಮ ಮಮ್ಮಿಗೆ ಅರ್ಪಣೆ. ಆ್ಯಂಡ್ ಹ್ಯಾಪಿ ಬರ್ಡೇ ಮಮ್ಮಿ. ಥ್ಯಾಂಕ್ ಯು ಸೋ ಮಚ್, ನೀವು ನನಗೋಸ್ಕರ ಮಾಡಿರೋ ತ್ಯಾಗಗಳಿಗೆ ಆ್ಯಂಡ್ ನನ್ನ ಜೊತೆ ಯಾವಾಗಲೂ ಇರೋದಕ್ಕೆ, ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡೋದಕ್ಕೆ. ಆ್ಯಂಡ್ ನಾನು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತೀನಿ. ಐ ಲವ್ ಯು ಮಮ್ಮಿ. ಮೆನಿ 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 ಮೋರ್ ಬರ್ಡೇಸ್ ಮಮ್ಮಿ. ಐ ಲವ್ ಯು ಸೋ ಮಚ್. Head over heels for that someone. Head for the hills for nothing. Running scared, screaming at the top of my lungs in my many minds. ಸೊ ಫೈನಲಿ ನಾನು ಮೆಟ್ರೋ ಸ್ಟೇಷನ್ಗೆ ರೀಚ್ ಆದೆ ಗೈಸ್. ಎಷ್ಟು ವರ್ಸ್ಟ್ ಟೈಮ್ ಅಂದರೆ, ಯೂಶಲಿ 2 minutesಗೆಲ್ಲ ಟ್ರೈನ್ ಅವೈಲೇಬಲ್ ಇರುತ್ತೆ. ಇವತ್ತು 6 minutes ಆ್ಯಂಡ್ ದ ಟ್ರೈನ್ ಇಸ್ ನಾಟ್ ಹಿಯರ್. ಇನ್ನೂ 6 minutes ತೋರಿಸ್ತಿದೆ ಟೈಮು. ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ದೇವಸ್ಥಾನ ಕ್ಲೋಸ್ ಆಗ್ತಿದ್ರೆ ಸಾಕು ಅಂತ ಟೈಮ್. ಲೆಟ್ಸ್ ಸಿ, ನೋಡೋಣ. ಇನ್ನೂ 6 ನಿಮಿಷ ತೋರಿಸ್ತಿದೆ. ಟ್ರೈನ್ ಬರಲಿ, ಲೆಟ್ಸ್ ಸಿ. ಸೊ ಎಸ್ ಗೈಸ್, ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಅದರಿಂದ ದರ್ಶನ ಆಗಿಲ್ಲ. ಮತ್ತೆ 4 ಗಂಟೆಗೆ ಓಪನ್ ಆಗುತ್ತಂತೆ ದೇವಸ್ಥಾನ. ಅದಕ್ಕೆ ನಾವು ಊಟ ಏನೂ ತಿಂದಿರ್ಲಿಲ್ವಲ್ಲ, ಇಲ್ಲೇ ಒರೈನ್ ಮಾಲ್ಗೆ ಬಂದ್ವಿ. ಪಕ್ಕದಲ್ಲೇ ಅದು ಒಂದೇ ಇರೋದು, ಬೇರೆ ಏನೂ ನಿಮಗೆ ಸಿಗಲ್ಲ ಇಲ್ಲಿ. ಸೊ ಬಂದು ಈಗ ಊಟ ಆರ್ಡರ್ ಮಾಡಿದ್ದೀವಿ, ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು. ಅವಳು ಊಟ ತೊಗೊಂಬರಕ್ಕೆ ಹೋಗಿದ್ದಾಳೆ, ನಾನು ಊಟ ಆರ್ಡರ್ ಮಾಡಿದ್ದೀನಿ. ಈಗ ಇಲ್ಲೇ ಊಟ ತಿಂದ್ಬಿಟ್ಟು ಇಲ್ಲೇ 1-2 ಅವರ್ ಸ್ಪೆಂಡ್ ಮಾಡಿ ಈಗ 2 ಗಂಟೆ ಗೈಸ್. ಸೊ ಎಕ್ಸಾಕ್ಟ್ 2 ಅವರ್ ಇದೆ. ಊಟ ಎಲ್ಲ ಮುಗಿಸೋವರೆಗೂ ಆಗುತ್ತೆ 1 ಅವರು. ಇನ್ನು 1 ಅವರ್ ಸುಮ್ಮನೆ ಓಡಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಬೇಕು. ನನ್ನ ಫ್ರೆಂಡ್ ಬಂದಮೇಲೆ ಅವಳನ್ನ ತೋರಿಸ್ತೀನಿ. ಆ್ಯಂಡ್ ಇದೆ ನಾನು ಆರ್ಡ್ರ್ ಮಾಡಿರೋ ಊಟ. ನಾರ್ಮಲ್ ಸೌತ್ ಇಂಡಿಯನ್ ಮೀಲ್, ರೈಸ್, ಸಾಂಬಾರ್, ಚಪಾತಿ ಅಷ್ಟೇ ಗೈಸ್. ಸೊ ಈ ಸೀಟ್ ಇನ್ನೂ ಖಾಲಿ ಇದೆ. ಅವಳು ಬರಬೇಕು, ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇವಳೇ ನನ್ನ ಫ್ರೆಂಡ್ ದೀಕ್ಷಿತಾ. ಹಾಯ್ ಮಾಡು. ಏನ್ ತಗೊಂಬಂದಿದ್ಯಾ? बिरयानी कॉम्बो, पानी पूरी. ಅವ್ನು ಕೊಡಕ್ ಲೇಟ್ ಮಾಡ್ದ. 40 ಕಾಲು. ಬಂದೆ 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 ದೇವಸ್ಥಾನನೇ ಮುಚ್ಚೋಯ್ತು, ಇವಳು ಬರ್ಲಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಓಕೆ, ಅಗ್ರೀಡ್, ಇಟ್ಸ್ ಓಕೆ. ಇವತ್ತು ನೋ ಟೆಂಪಲ್ ಫುಡ್. ಇಲ್ಲ ಗೈಸ್, ನೋ ಟೆಂಪಲ್ ಎಲ್ಲ ಏನಿಲ್ಲ. 4 ಗಂಟೆಗೆ ಹೋಗ್ತೀವಿ. ಅವಳು ನೋಡಕ್ ಮಾತ್ರ ಇಷ್ಟಿದ್ದಾಳೆ, ತಿನ್ನೋದು ನೋಡಿ ಇಷ್ಟು ಟ್ಯಾಲೆಂಟ್. ಫೈನ್, ನಾವು ಊಟ ಮುಗಿಸ್ಬಿಟ್ಟು ವಿಲ್ ಗೆಟ್ ಬ್ಯಾಕ್. Head over heels for that someone. Head for the hills for nothing. Running scared.
ಹೇ ಗೈಸ್, ಊಟ ಎಲ್ಲ ಆಯಿತು. ಈಗ ಹಾಗೆ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ, ಹೇಳ್ದಂಗೆ 3 ಗಂಟೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಏನಾದರೂ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಸೊ ಇಲ್ಲಿ ಒಂದು ಲಿಪ್ಸ್ಟಿಕ್ ಸ್ಟಾಲ್ಸ್ ಎಲ್ಲ ಇದೆ ಅಲ್ಲ ಒರೈನಲ್ಲಿ. ಐ ಥಿಂಕ್ ಬೆಂಗಳೂರಿಯನ್ಸ್ ಇದ್ರೆ ನಿಮಗೆ ಗೊತ್ತಿರುತ್ತೆ ಒರೈನಲ್ಲಿ ಎಲ್ಲಿ ಇದು ಸ್ಟಾಲ್ಸ್ ಇರೋದಂತ. ಸೊ ಅಲ್ಲಿ ಬಂದ್ವಿ. ನನ್ನ ಫ್ರೆಂಡ್ ಈಗ ಶಾಪಿಂಗ್ ಮಾಡ್ತಿದ್ದಾಳೆ. ಮುಗಿಸ್ಕೊಂಡು ಇನ್ನೊಂದಷ್ಟು ಕಾಸ್ಮೆಟಿಕ್ಸ್ ತೊಗೊಳೋದಿದೆ. ಹಾಗೆ ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಆ್ಯಕ್ಚುಲಿ ಕೆಲವೊಂದಷ್ಟು ಐಟಮ್ಸ್ ತೊಗೊಳೋದಿದೆ. ಸೊ ಎಲ್ಲ ತೊಗೊಂಡು 4 ಗಂಟೆಗೆ ಇಸ್ಕೊಂಡು ಹೋಗೋದು. ಬನ್ನಿ, ಐ ಶೋ ಹರ್ ಶಾಪಿಂಗ್. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡಿ. ಯಾರಾದ್ರೂ ಮಾಲಲ್ಲಿ ಈ ತರ ತಿಕ್ಲಂಗ್ ಆಡೋದು ನೋಡಿದೀರಾ? ಇವಳು ಒಬ್ಳೆ. ಮುಗೀತಾ ಶಾಪಿಂಗ್? ಇನ್ನು ಎಷ್ಟೊತ್ತು? ದೇವಸ್ಥಾನ ಓಪನ್ ಆಗೋದಂತ. ಓಕೆ ಗೈಸ್, ಸೊ ಇವಾಗ ನಾವಿಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಸಿಗ್ತೀವಿ. ಬಾಯ್. See you later. Catch you later, guys. ಗೈಸ್, ಇವತ್ತು ಒಂಥರ ಕಿರಿಕ್ ಡೇ ಆಗ್ಬಿಡಿದೆ ನಮ್ದು. ಹೋಗಿದ ಕಡೆ ಎಲ್ಲ ಬರೀ ಜಗಳ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಂದಾಗಲೇ ಅವಳು ಆಟೋ ಅಂಕಲ್ ಜೊತೆ ಜಗಳ ಮಾಡ್ತಾ ಇದ್ಲು, ಅವ್ರದ್ದು ಸರ್ವರ್ ವರ್ಕ್ ಆಗ್ತಿಲ್ಲ ಅಂತ. ಈಗ ಮೇಲ್ಗಡೆ ಯಾವುದೋ ಕೊರಿಯರ್ ವಿಷಯಕ್ಕೆ ಜಗಳ ಮಾಡಿದ್ವಿ. ಈಗ ತಿರ್ಗಾ ಅಲ್ಲಿ ಕಾಸ್ಮೆಟಿಕ್ಸ್ ಹತ್ರ ಹೋದರೆ ನೀವೇ ಹೇಳಿ, ಆಫ್ಲೈನ್ ಸ್ಟೋರಲ್ಲಿ 900 ರುಪೀಸ್ ಇದೆ ಒಂದು ಲಿಪ್ಸ್ಟಿಕ್ಕು. ಬಟ್ ಅದೇ ಸೇಮ್ ಲಿಪ್ಸ್ಟಿಕ್ಕು ಆನ್ಲೈನಲ್ಲಿ ಇಟ್ ಇಸ್ ಶೋಯಿಂಗ್ 450, 500, 450, 500. ಸೊ ಆನ್ಲೈನಲ್ಲಿ ತಗೊಳ್ತೀವಿ. ನಾವು ಎರಡು ಲಿಪ್ಸ್ಟಿಕ್ಗೆ ಇಟ್ ವಿಲ್ ಕಾಸ್ಟ್ ಇಸ್ ಲೈಕ್ 1600 ಸಮಥಿಂಗ್ ಏನೋ. ಆಫ್ಲೈನ್ ಅಲ್ಲಿ ವಿಲ್ ಗೆಟ್ ಆನ್ಲೈನಲ್ಲಿ 3 ಲಿಪ್ಸ್ಟಿಕ್ ಬರೋ ದುಡ್ಡಿಗೆ ಇಲ್ಲಿ 2 ಲಿಪ್ಸ್ಟಿಕ್ ಕೊಡ್ತೀವಿ ಅಂದ್ರು. ಯಾರಾದ್ರೂ ಬುದ್ಧಿ ಇರೋರು ತಗೊಳ್ತಾರ? ಸೊ ಬೇಡ ಅಂದ್ವಿ. ಸೊ ಅದರಿಂದ ಅಲ್ಲೂ ಮತ್ತೆ ಕಿರಿಕ್. ವಿ ಆರ್ ಗೋಯಿಂಗ್ ಟು ವೆಸ್ಟ್ ಸೈಡ್, ಸೇಲ್ ನಡೀತಿದೆ. ಈಗ ವೆಸ್ಟ್ ಸೈಡ್ ಬಂದಿದೀವಿ, ಸೇಲ್ ಇದೆ ಅಂತ. ಹೋಪ್ ಯಾವುದು ಕಿರಿಕ್ ಆಗಲ್ಲ. ಇಲ್ಲೂ ಕಿರಿಕ್ ಮಾಡ್ಕೊಂತೀವ, ಇಲ್ಲ ಕಿರಿಕ್ ಇರಲ್ವಾ ನೋಡ್ಬೇಕು ಅಷ್ಟೇ. ವೇಟ್ ಅಂಡ್ ವಾಚ್. ಕಿರಿಕ್ ಗರ್ಲ್ಸ್ ಆಗ್ಬಿಡಿದೀವಿ ಇವತ್ತು. ಫಾರ್ ಎ ಥರ್ಸ್ಡೇ ವಿ ಆರ್ ಕಿರಿಕ್ ಗರ್ಲ್ಸ್. ನೋಡೋಣ ಬನ್ನಿ, ಇವಾಗ ಇಲ್ಲಿ ನೋಡೋಣ ಇವತ್ತಿನ ಔಟ್ಫಿಟ್. ಈ ಔಟ್ಫಿಟ್ ಎಲ್ಲ ನಾವು ಇಡೀ ಮಾಲ್ ಸುತ್ತಾ ಇರೋದು ಗೈಸ್. ಇದೆ ಗೈಸ್ ನಮ್ಮ ಔಟ್ಫಿಟ್. ಇಫ್ ನನ್ನ ಔಟ್ಫಿಟ್ ಇಷ್ಟ ಆಗಿದ್ರೆ ಹೇಳಿ, ಕಾಮೆಂಟ್ ಮಾಡಿ. ಇದು ಆನ್ಲೈನಲ್ಲಿ ಅವೈಲೇಬಲ್ ಇಲ್ಲ ಗೈಸ್, ಆಫ್ಲೈನ್ ಸ್ಟೋರಲ್ಲೂ ಅವೈಲೇಬಲ್ ಇಲ್ಲ. ಸೊ ನಾನು ಲಿಂಕ್ ಅಂತೂ ನಿಮಗೆ ಕೊಡೋಕ್ಕಾಗಲ್ಲ, ಐಮ್ ಸಾರಿ. ಸೊ ಇದೆ. ಹೇಳ್ಬಿಟ್ಟು ಬರ್ಬೇಕಂತ ಗೊತ್ತಾಗಲ್ವಾ ನಿನಗೆ? ಅಲ್ಲಿ ಹುಡುಕ್ತಾ ಇದ್ದೀನಿ ನಾನು. ಸಾರಿ. ಓಕೆ ಗೈಸ್, ಶಾಪಿಂಗ್ ಮುಗಿಸಿ ಸಿಗ್ತೀವಿ ಗೈಸ್. ಫೈನಲಿ ನಮಗೆ ಏನೂ ಇಷ್ಟ ಆಗಿಲ್ಲ, ಏನೂ ಇಷ್ಟ ಆಗಿಲ್ಲ. ನಾವು ಏನೂ ಶಾಪ್ ಮಾಡಲೇ ಇಲ್ಲ. ವಿ ಆರ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ಟೆಂಪಲ್. ಯಾಕಂದರೆ ಹಾಗೆ ಹೋಯ್ತು 5 ಗಂಟೆ ಅಲ್ಲ 4 ಗಂಟೆ ಅಲ್ಲ, 4 o'clock ಆಗೋಯ್ತು. ಸೊ ಇವಾಗ ದೇವಸ್ಥಾನದ ಕಡೆ ಹೊರಟ್ಬಿಟ್ವಿ. ನಾವೇನೂ ತೊಗೊಂಡಿಲ್ಲ ಗೈಸ್, ಸುಮ್ಮನೆ ವೇಸ್ಟ್ ಆಫ್ ಟೈಮ್. ಆ್ಯಂಡ್ ಬರೀ ಇಂಥದೆಯಾ? ನನಗೆ ಏನು ಹೈಲೈಟ್ ಮಾಡ್ಬೇಕು ಅನ್ನಿಸ್ತದೆ ಗೊತ್ತಾ? ಅಡಲ್ಟಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇದೇ 1 ವರ್ಷ 2 ವರ್ಷ ಮುಂಚೆ ಹಿಂಗೆ ಮಾಲ್ಗಳಿಗೆ ಬಂದರೆ ಸುಮ್ಮನೆ ಬೇಕಾಬಿಟ್ಟಿ ಖರ್ಚು ಮಾಡ್ತಾಯಿದ್ವಿ. ಏನು ಇಷ್ಟ ಇರುತ್ತಾ ಇಷ್ಟ ಇರಲ್ವಾ ಸುಮ್ಮನೆ ತೊಗೊಂಡು ಹೋಗ್ತಾಯಿದ್ವಿ. ಬಟ್ ಇವತ್ತು ಎಷ್ಟು ಮೆಚುರಿಟಿ ಬಂದಿದೆ ಅಂದರೆ, ಒಂದು ಐಟಮ್ ತೊಗೊಳ್ಳುವಾಗ ವಿ ಆರ್ ಥಿಂಕಿಂಗ್, ನಮಗೆ ಇದ್ರದ್ದು ಅವಶ್ಯಕತೆ ಇದೆಯಾ, ಬೇಕಾ, ನಾವು ನಿಜವಾಗ್ಲೂ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಕಾ? ಹಾಗಂತ ದುಡ್ಡಿಲ್ಲ ಅಂತಲ್ಲ, ಇಟ್ಸ್ ಜಸ್ಟ್ ದಟ್ ನಮಗೆ ಅವಶ್ಯಕತೆ ಇಲ್ಲದೆ ಇರೋದ್ರ ಮೇಲೆ ವೇಸ್ಟ್ ಖರ್ಚು ಮಾಡಬಾರ್ದು ಅಂತ. ಸೊ ಐ ಥಿಂಕ್ ಇದು ನಾವು ಮಾತ್ರ ಅಲ್ಲ, ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. Because that is like one stage of life. ಶೋಕಿ ಮಾಡೋದೆಲ್ಲ ಒಂದು ಸ್ಟೇಜ್ ಮುಗ್ದೋಯ್ತು ಗೈಸ್. ಶೋಕಿ ಇವಾಗ್ಲೂ ಮಾಡ್ತೀವಿ ನಾವು, ಬಟ್ ಅನಾವಶ್ಯಕವಾಗಿ ನಮ್ಗೆ ಬೇಡದೇ ಇರೋದನ್ನ ತಗೊಂತಿಲ್ಲ ಅಷ್ಟೇನೆ ನಾವು. ಎಕ್ಸಾಕ್ಟ್ಲಿ. ಅಯ್ಯೋ ಮಳೆ 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 ಗೈಸ್. ಇವಾಗ ಒಂದು ಜೋಕ್ ಮಾಡಿದ್ರು ಗೈಸ್, ಏನ್ ಗೊತ್ತಾ? ಮಳೆ ಬರ್ತಿದೆ ಅಂತ. ಮಳೆ ಬರ್ತಿದೆ ಅಂತ ಒಂದು ಆಟೋದವ್ರನ್ನ ಇಲ್ಲಿಂದ ಜಸ್ಟ್ ಈವನ್ ನಾಟ್ ಇವನ್ 1 ಕಿಲೋಮೀಟರ್ ಅವ್ರನ್ನ ನಾವೇನ್ ಕೇಳ್ದು, ಇಸ್ಕಾನ್ಗೆ ಅಂತ ಕೇಳ್ದು. ಅವ್ರು ಎಷ್ಟು ಹೇಳಿರ್ಬೋದು? ಎನಿ ಗೆಸ್?
They told us 150 rupees. ಬರೀ 700 ಮೀಟರ್ಸ್ಗೆ ಗೈಸ್ ರ್ಯಾಪಿಡೋ ಬುಕ್ ಮಾಡಿದ್ರೆ ಇಟ್ ಇಸ್ ಶೋಯಿಂಗ್ 60 ರುಪೀಸ್. ಎಲ್ಲಿಂದ ಎಲ್ಲಿಗೆ ಮಾತಾಡ್ತಾರೆ ಅಪ್ಪ ಆಟೋದವ್ರನ್ನಂತೂ ಬೆಂಗಳೂರಲ್ಲಿ ಮಾತಾಡ್ಸಕ್ಕಾಗಲ್ಲ. 80 rupees ಕೇಳ್ಬೋದಾಗಿತ್ತು. ಓಕೆ ಫೈನ್ ಅನ್ಬೋದಿತ್ತು. ಇಟ್ ಇಸ್ ನಾಟ್ 120 150 ಎಲ್ಲ ಕೇಳಿದ್ರು. ಹೆಂಗೋ ಗೈಸ್ ವಿ ಫೈನಲಿ ಗಾಟ್ ಇನ್ ಟು ಆಟೋ. ಇವಾಗ ಹೋಗ್ತಿದೀವಿ. ಅಂಡ್ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ ಗೈಸ್, ಇವ್ಳ ಜೊತೆ ಬಂದಿರೋದು ರೋಡಲ್ಲಿ ಏನ್ ನೋಡಿದ್ರು ನಾಯಿ ತರ ತಿನ್ಬೇಕು ಅಂತಾಳೆ ಗೈಸ್. ಎಲ್ಲಾ ಕಡೆ ನಿಂತ್ಕೊಬೇಕು ಇವಳಿಂದ. ಅದ್ ತಿನ್ಬೇಕು ಇದ್ ತಿನ್ಬೇಕು. ನೋಡಕ್ ಹಿಂಗಿದ್ದಾಳೆ ಅಷ್ಟೇ ಗೈಸ್, ನಾಯಿ ತರ ತಿಂತಾಳೆ. ಬಟ್ ನಾನು ಎಲ್ಲೂ ತಿನ್ನಕ್ ಕೊಟ್ಟಿಲ್ಲ. ನಾನ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಯಾವ್ದ್ರಲ್ಲೂ ನಿಮಗ್ ಕಾಣಿಸ್ಕೊಳಲ್ಲ ನಾನು, ಯಾಕಂದ್ರೆ ನಾನು ಇವಳು ಸವಾಸ ಬಿಡ್ತೀನಿ, ಏನು ತಿನ್ನಕ್ ಬಿಡಲ್ಲ ಅಂತ. ನಾನ್ ಹೇಳ್ತಿದ್ದೀನಿ ಗೈಸ್, ದೇವಸ್ಥಾನಕ್ ಹೋಗ್ಬಿಡೋಣ. ಮಧ್ಯಾಹ್ನನೂ ಆಗಿಲ್ಲ ದರ್ಶನ. ಸೊ ಇವಾಗ ಯಾಕೆ ಆಗಿಲ್ಲ ದರ್ಶನ? ಆಯ್ತಾಯ್ತು, ಇವಾಗ್ಲೇ ಜಗಳ ಮಾಡಿದಾಳೆ. ಹೊಡ್ದಾಡ್ಬಿಡ್ತೀವಿ ಗೈಸ್ ಇವಾಗ ಇಬ್ರು ಆಟೋದಲ್ಲೇ. ಕಂಟೆಂಟ್ ಹೊಡ್ದಾಡು. ಸೊ ಗೈಸ್ ಮಧ್ಯಾಹ್ನನೂ ನಮ್ಗೆ ದರ್ಶನ ಆಗಿಲ್ಲ. ಅದಕ್ಕೆ ಇವಾಗ್ಲಾದ್ರೂ ಸಂಜೆ ದರ್ಶನ ಆಗ್ಲಿ ಅಂದ್ರೆ ಫಸ್ಟ್ ಆಯ್ಕೊಂಡು ನಾಯಿ ತರ ತಿನ್ಬೇಕು. ಅಲ್ಲಿ ಮೇಲೂ ತಿಂದಿದ್ದಾಳೆ, ಇಲ್ಲೂ ತಿನ್ಬೇಕಂತೆ ಗೈಸ್. ಸೊ ಮುಗಿಸ್ಕೊಂಡು ಆಮೇಲೆ ತಿಂತೀವಿ. ಇನ್ನೇನ್ 200 ಮೀಟರ್ಸ್ 300 ಮೀಟರ್ಸ್ ರೀಚ್ ಆಗ್ತೀವಿ. ಇನ್ ಕಂಪ್ಲೀಟ್ ವ್ಲಾಗ್ ವಿಲ್ ಬಿ ಇನ್ ಟೆಂಪಲ್. ಸ್ಟೇ ಟ್ಯೂನ್ಡ್. ನಾವು ಇಸ್ಕಾನಿಗೆ ರೀಚ್ ಆಗಿದ ತಕ್ಷಣ ನನ್ನ ಫ್ರೆಂಡು ಆಟೋದವ್ರ ಜೊತೆ ಕಿತ್ತಾಡೋಕ್ಕೆ ಶುರು ಮಾಡ್ಕೊಂಡ್ಲು. ಏನಕ್ಕಂದರೆ ಅಲ್ಲಿ ಸ್ವಲ್ಪ ಜನ ಆಟೋದವರು ತುಂಬ ಜಾಸ್ತಿ ಕಾಸ್ಟ್ ಕೇಳ್ತಿದ್ರಲ್ವ, ಅದಕ್ಕೆ ಇವಳು ಯಾಕೆ ಅಷ್ಟೊಂದು ದುಡ್ಡು ಚಾರ್ಜ್ ಮಾಡ್ತೀರಾ ಅಂತ ಅವ್ರಿಗೆ ದುಡ್ಡು ಕೊಡುವಾಗ ಫುಲ್ ಜಗಳ ಮಾಡ್ತಿದ್ಲು. ಅನ್ಫಾರ್ಚುನೇಟ್ಲಿ ಅವಳು ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ಈ ಕ್ಲಿಪ್ ಹಾಗೆ ಆ್ಯಡ್ ಮಾಡ್ತಿದ್ದೀನಿ. ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ವಾಯ್ಸ್ ಯಾರು ಕ್ಲಿಯರ್ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ನಾನು ಮೈಕ್ನ ಡಿಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಇವಾಗ ನಾವು ಒಳಗಡೆ ಹೋದರೆ ವಿಡಿಯೋಗ್ರಫಿ ಆ್ಯಂಡ್ ಫೋಟೋಗ್ರಫಿ ಅಲವ್ ಇಲ್ಲ. ಸೊ ನಾವು ಅದನ್ನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿಗೆ ಲಾಸ್ಟ್ ಆಗುತ್ತೆ. ನಾನು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗೋದು. ಸೊ ಇವಾಗ ದರ್ಶನಕ್ಕೆ ಹೋಗೋಣ. Head over heels for that someone. Head for the hills for nothing. Running. ಫೈನಲಿ ದರ್ಶನ ಆಯಿತು, ಪ್ರಸಾದ ತಿಂದಿದ್ದಾಯಿತು, ಪ್ರಸಾದ ತಗೊಂಡಿದ್ದಾಯಿತು. ವಿ ಆರ್ ಗೋಯಿಂಗ್ ಇವಾಗ ಮನೆ ಕಡೆಗೆ. ಕರೆಕ್ಟಾಗಿ 5 ಗಂಟೆ ಗೈಸ್. ಸೊ ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ. ಒಳಗಡೆ ಅಂತೂ ದರ್ಶನ ತುಂಬ ಸೂಪರಾಗಿ ಆಯಿತು ನಮಗೆ. ಸೊ ಲೆಟ್ಸ್ ಎಂಡ್ ದಿಸ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸೊ ಥ್ಯಾಂಕ್ ಯು, ಕೀಪ್ ವಾಚಿಂಗ್ ಲೈಕ್ ದಿಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್ ಲಾಸ್ಟ್ ಬಾಯ್. ಬಾಯ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.